ಲಕ್ಕುಂಡಿ ಪ್ರಜ್ವಲ್ಗೆ ಪ್ರಾಮಾಣಿಕತೆಯ ಬಂಪರ್ ಉಡುಗೊರೆ ಸಿಕ್ಕಿದೆ. ಮನೆ ಕಟ್ಟುವಾಗ ಸಿಕ್ಕಿದ ಚಿನ್ನದ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಲಕ್ಕುಂಡಿ ಪ್ರಜ್ವಲ್ ಪ್ರಾಮಾಣಿಕತೆ ಮೆಚ್ಚಿ ಪ್ರಜ್ವಲ್ ಕುಟುಂಬಕ್ಕೆ ಸೈಟ್ ಹಸ್ತಾಂತರ. ಲಕ್ಕುಂಡಿ ಅಲ್ಲಲ್ಲಿ ಚಿನ್ನ ಸಿಕ್ತಿತ್ತು, ಅಲ್ಲಲ್ಲಿ ನಿಧಿ ಸಿಕ್ತಿತ್ತು ಅಂತ ಹೇಳಿ ಲಕ್ಕುಂಡಿನೇ ಫೇಮಸ್ ಆಯಿತು. ಪ್ರಾಮಾಣಿಕತೆಯನ್ನ ಮೆಚ್ಚಿ ಪ್ರಜ್ವಲ್ ಕುಟುಂಬಕ್ಕೆ ಸೈಟ್ ಹಸ್ತಾಂತರ ಮಾಡಲಾಗಿದೆ. ಸಚಿವ ಎಚ್.ಕೆ. ಪಾಟೀಲ್ ನೀಡಿದ್ದ ವಾಗ್ದಾನದಂತೆ ಸಿಕ್ತು ಮನೆ ಸೈಟ್ ಜೊತೆಗೆ 5 ಲಕ್ಷ ನಗದು ಬಹುಮಾನ ಪಡೆದ ರಿತ್ತಿ ಕುಟುಂಬ. ಪ್ರಜ್ವಲ್ ತಾಯಿ ಗಂಗವ್ವ ಹೆಸರಿಗೆ ಅಧಿಕೃತವಾಗಿ ಸೇರಿದ ನಿವೇಶನ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಕುಟುಂಬಕ್ಕೆ ದಾಖಲೆ ಹಸ್ತಾಂತರ. ಸ್ವಂತ ನಿವೇಶನ ಕೈ ಸೇರುತ್ತಿದ್ದಂತೆ ಹರ್ಷ ವ್ಯಕ್ತಪಡಿಸಿದ ಪ್ರಜ್ವಲ್ ಮತ್ತು ಪೋಷಕರು. ಲಕ್ಕುಂಡಿ ಪ್ರಜ್ವಲ್ಗೆ ಪ್ರಾಮಾಣಿಕತೆಯ ಬಂಪರ್ ಉಡುಗೊರೆ. ನೋಡಿ, ಸರ್ಕಾರ ಈ ತರಹದೊಂದು ಉಡುಗೊರೆ ಕೊಟ್ಟಿರುವಂತಹದ್ದು ಸ್ವಾಗತಾರ್ಹ. ಆದರೆ ಸರ್ಕಾರಕ್ಕೆ ಎರಡೆರಡು ಉದ್ದೇಶಗಳಿರುತ್ತವೆ. ಕಾರಣ, ಲಕ್ಕುಂಡಿಯಲ್ಲಿ ಈ ಬಾರಿ ಅಗದಾಗ ಐತಿಹಾಸಿಕ ಪ್ರಾಚೀನ ವಸ್ತುಗಳೆಲ್ಲ ಪತ್ತೆಯಾಯಿತು. ಇದು ಸರ್ಕಾರದ ಪುರಾತತ್ವ ಇಲಾಖೆಗೆ ಬಂದು ಸೇರಿದೆ. ಪ್ರಾಚೀನ ಕಾಲದ ಕೆಲ ವಸ್ತುಗಳೆಲ್ಲ ಸಿಕ್ತು. ನಾಳೆ ದಿನ ಇದೇ ಲಕ್ಕುಂಡಿ ಭೂಮಿಯಲ್ಲಿ ಯಾರಾದರೂ ಪಾಯ ಅಗಿಬೇಕಾದ್ರೆ ಏನಾದರೂ ಸಿಕ್ಕಿದ್ರೆ ಸರ್ಕಾರಕ್ಕೆ ತಿಳಿಸ್ಲಿ ಅನ್ನೋ ಪ್ರೇರಣೆ ಅಷ್ಟೇ. ಜೊತೆಗೆ ಈ ಕುಟುಂಬದ ಮೇಲಿನ ಒಂದು ಸಣ್ಣ ಕಾಳಜಿ, ಆ ಪ್ರಜ್ವಲ್ ತೋರಿಸಿದಂತಹ ಪ್ರಾಮಾಣಿಕತೆ. ನೋಡಿ, ತನ್ನ ಭೂಮಿಯಲ್ಲಿ ಗುದ್ಲಿ ತಗೊಂಡು ಅಗೀತಿದ್ದ, ಅಲ್ಲೇನೋ ಸಿಕ್ಕಿದ್ದು ನಿಧಿನೇ ಅನ್ನೋದು ಖಾತ್ರಿಯಾಗಿತ್ತು. ಇದನ್ನ ಮಾರ್ವಾಡಿಗಳಿಗೆ ಕೊಟ್ಟರೆ ಭಾರಿ ದುಡ್ಡು ಕೊಡ್ತಾರೆ ಅನ್ನೋದು ಕೂಡ ಪ್ರಜ್ವಲ್ ಕುಟುಂಬಕ್ಕೆ ಗೊತ್ತಿತ್ತು. ಆದರೆ ಆ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ ಅವರು. ಬದಲಾಗಿ ಏನು ಮಾಡಿದ್ರು, ಈ ಭೂಮಿಯ ಈ ನೆಲದ ಕಾನೂನು ಒಂದು ಪ್ರಾಚೀನ ವಸ್ತು, ಅದರಲ್ಲೂ ಕೂಡ ಭೂಮಿ ಸ್ವಂತ ಜಾಗನೇ ಆಗಿರಲಿ, ಅದರ 3 ಅಥವಾ 4 ಅಡಿ ಆಳದಲ್ಲೇನಾದರೂ ಸಿಕ್ಕಿದ್ರೆ ಅದು ಸರ್ಕಾರದ ಸುಪರ್ದಿಗೆ ಹೋಗಬೇಕು ಅನ್ನೋ ರೂಲ್ಸ್ ಇದೆ. ಅದರಂತೆ ಇವರು ಸಂಬಂಧಪಟ್ಟಂಥ ಇಲಾಖೆಗೆ ಅದನ್ನು ಮಾಹಿತಿಯನ್ನು ರವಾನಿಸ್ತಾರೆ. ನಮಗೊಂದು ತರಹದ ವಿಸ್ಮಯಕಾರಿ ವಸ್ತುಗಳು ಸಿಕ್ಕಿದ್ದಾವೆ, ಸೊ ಸರ್ಕಾರ ಇದರ ಮೇಲೆ ಕಾಳಜಿ ವಹಿಸಬೇಕು, ಇದು ಏನು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಒಂದು ಮಾಹಿತಿ ಕೊಟ್ಟ. ಅದಾದ ನಂತರ ಸರ್ಕಾರ ಜೊತೆಗೆ ಬೇರೆ ಬೇರೆ ಇಲಾಖೆಗಳು ದಾಂಗುಡಿ ಇಟ್ಟಿದ್ದು ಲಕ್ಕುಂಡಿಗೆ. ಅದಾದ ನಂತರ ಉತ್ಖನನ ಶುರುವಾಯಿತು. ಉತ್ಖನನದ ನಂತರವೇ ಗೊತ್ತಾಯಿತು ಲಕ್ಕುಂಡಿ ಅನ್ನೋದು ಒಂದು ಕಾಲಘಟ್ಟದ ಅತಿ ಶ್ರೀಮಂತವಾದಂತಹ ಭೂಮಿ. ಅಲ್ಲಿ ಸಾಕಷ್ಟು ಜನಾಂಗಗಳು ಬದುಕಿದ್ವು. ಪ್ರಾಚೀನ ಕಾಲದ ಅನೇಕ ನಾಗರಿಕತೆಗಳು ಅಲ್ಲಿ ಜೀವಂತವಾಗಿದ್ವು. ಹೀಗೆ ನಾನಾ ತರಹದ ಕುತೂಹಲಕಾರಿಯಾದಂತಹ ವಿಚಾರಗಳು ಬಗೆದಷ್ಟು ಬರ್ತಾ ಇತ್ತು. ಇನ್ನು ಪ್ರಜ್ವಲ್ ತಾಯಿ ಗಂಗವ್ವ, ಆಕೆಯು ಕೂಡ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ರವರು ಒಂದು ವಾಗ್ದಾನವನ್ನು ಕೊಟ್ಟಿದ್ರು. ನೋಡಿ, ಈ ತರಹದ್ದೊಂದು ಪ್ರಾಮಾಣಿಕತೆಯನ್ನು ಮೆರೆದಿದ್ದೀರಿ, ನೀವು ಹೇಳಿ ಕೇಳಿ ಬಡ ಕುಟುಂಬ, ನಿಮಗೊಂದು ನಿವೇಶನ ಕೊಡಿಸುವಂತಹ ಜವಾಬ್ದಾರಿ ನಮ್ಮದು ಅಂಥೇಳಿ ರೀತಿ ರಿವಾಜಿಗೆ ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೆ ಅದು ರೀತಿ ರಿವಾಜಿಗೆ ಮಾತ್ರ ಸೀಮಿತ ಆಗಲಿಲ್ಲ, ಬದಲಾಗಿ ಅದನ್ನು ಪ್ರಾಕ್ಟಿಕಲ್ ಆಗಿ ತಂದರು. ಅವರಿಗೆ ನಿವೇಶನ ಕೊಟ್ಟಿದ್ದಾರೆ, ಜೊತೆಗೆ 5 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ. ಬದುಕಿಗೆ ಆಧಾರನೋ, ಬದುಕಿಗೆ ಆಸರೇನೋ, ಮತ್ತೊಂದು ಮಗದೊಂದು. ಇನ್ನು ಆ ಭಾಗದ ಬೇರೆ ಯುವ ಪಡೆಗೂ ಕೂಡ ಇದು ಪಾಠ ಆಗಬೇಕು. ಈ ತರಹದ್ದೊಂದು ವಿಚಾರ ಸಿಕ್ಕಿದಾಗ ಅದನ್ನು ಸಂಬಂಧಪಟ್ಟಂತಹ ಇಲಾಖೆ ಗಮನಕ್ಕೆ ತರಬೇಕು. ಕಾರಣ, ಇಲ್ಲೊಂದು ಕಾನೂನಿದೆ, ಈ ನೆಲದ ಕಾನೂನನ್ನು ಅನುಸರಿಸಬೇಕು. ಇದ್ದಕ್ಕಿದ್ದ ಹಾಗೆ ಶ್ರೀಮಂತ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇರೋ ಬರೋದನ್ನೆಲ್ಲ ಅಗದು ತೆಗೆದು ಅದಾದ ನಂತರ ಕಂಬಿ ಎಣಿಸುವ ಪರಿಸ್ಥಿತಿಗೆ ಬರಬಾರ್ದು. ಸೊ ಪ್ರಜ್ವಲ್ನಂತೆ ಆ ಭಾಗದ ಎಲ್ಲ ಯುವಕರು ಕೂಡ ಕಾರ್ಯ ನಿರ್ವಹಿಸಬೇಕು. ಸೈಟ್ ಜೊತೆಗೆ 5 ಲಕ್ಷ ನಗದು ಬಹುಮಾನ ಪಡೆದ ರಿತ್ತಿ ಕುಟುಂಬ. ಇನ್ನು ಪ್ರಜ್ವಲ್ ತಾಯಿ ಗಂಗವ್ವ ಹೆಸರಿಗೆ ಅಧಿಕೃತವಾಗಿ ಸೇರಿದ ನಿವೇಶನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಕುಟುಂಬಕ್ಕೆ ದಾಖಲೆ ಹಸ್ತಾಂತರಗೊಂಡಿದೆ. ಇನ್ನು ಸ್ವಂತ ನಿವೇಶನ ಕೈ ಸೇರುತ್ತಿದ್ದಂತೆ ಹರ್ಷ ವ್ಯಕ್ತಪಡಿಸಿದ ಪ್ರಜ್ವಲ್ ಮತ್ತು ಪೋಷಕರು. ಒಟ್ಟಾರೆ ಲಕ್ಕುಂಡಿಯಲ್ಲಿ ಈ ಪ್ರಜ್ವಲ್ ಕುಟುಂಬ ಸಂತೋಷದಿಂದಿದೆ. ಇನ್ನಿದನ್ನು ಆ ಲಕ್ಕುಂಡಿಯ ಎಲ್ಲ ಜನ ಕೂಡ ಸ್ವಾಗತ ಮಾಡಿದ್ದಾರೆ. ಪ್ರಜ್ವಲ್ನಂತೆಯೇ ಮುಂದೆ ಬರುವಂತಹ ಪೀಳಿಗೆಯು ಕೂಡ ಸರ್ಕಾರಕ್ಕೆ ಸಹಕಾರಿ ಆಗಬೇಕು ಅಂಥೇಳಿ ಎಚ್.ಕೆ. ಪಾಟೀಲ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.